ಸ್ನೇಹಿತರೆ, ನಮಸ್ಕಾರ. ನಾವು ಇವತ್ತಲ್ಲಿ ಬಂದಿದ್ದೀವಪ್ಪ ಅಂದರೆ ಬನ್ನೇರುಘಟ್ಟ ಝೂ ಹತ್ರ ಆಶಾಪುರ ಮಾತಾಜಿ ಮಂದಿರ್ ಅಂತ ಇದೆ. ಇದು ರಾಜಸ್ಥಾನಿ ಅವರ ಒಂದು ಟೆಂಪಲ್ಲು. ಸೊ ಅಲ್ಲಿಗೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ ಒಳಗಡೆ. ಆ್ಯಕ್ಚುಲಿ ವಿಶಸ್ ಫುಲ್ಫಿಲ್ಲಿಂಗ್ ಗಾಡೆಸ್ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಹೊರಗಡೆ ಅಂತೂ ತುಂಬ ಅದ್ಭುತವಾಗಿದೆ. ಒಳಗಡೆ ನೋಡೋಣ ಬನ್ನಿ. ಇದು ಎಕ್ಸಾಕ್ಟಾಗಿ ನಿಯರ್ ಬನ್ನೇರುಘಟ್ಟ ಝೂ ಹತ್ರ ಇದೆ. ಸೊ ಎಷ್ಟೋ ಜನ ಬನ್ನೇರುಘಟ್ಟ ಝೂ ಬರ್ತಾರೆ, ಇದು ಈ ಪ್ಲೇಸ್ ಗೊತ್ತಿಲ್ಲ. ಸೊ ಅಲ್ಲಿ ಹೋಗೋಣ ಬನ್ನಿ, ಹೇಗಿದೆ ಅಂತ ನೋಡೋಣ ಬನ್ನಿ. ತುಂಬ ಕ್ರೌಡ್ ಇದೆ. ಎಲ್ಲೋ ಬಂದಿದ್ದೀವಿ ಅನಿಸುತ್ತೆ. ಬರೀ ಹಿಂದಿಲೇ ಮಾತಾಡ್ತಾ ಇದ್ದಾರೆ. ಯಾವುದೋ ರಾಜಸ್ಥಾನಿಗೆ ಬಂದ್ಬಿಟ್ಟಿದ್ದೀವಿ ಅನಿಸ್ತದೆ ನನಗೆ. ತುಂಬಾ ರಶ್ ಇದೆ, ಸಿಕ್ಕಾಪಟ್ಟೆ ಕ್ರೌಡು. ವೀಕ್ ಡೇಸಲ್ಲಿ ಕ್ರೌಡ್ ಕಡಿಮೆ ಇರುತ್ತೆ ಅಂತ ಹೇಳಿದ್ದಾರೆ. ಬಟ್ ಒಳ್ಳೆ ದೊಡ್ಡ ಜಾಗ. आगे बढ़ते जाइए, दर्शन इंडिया लाइन ಇದೆ, ದರ್ಶನ ಮಾಡಿ ಮುಂದೆ ನಡಿ, ಪಕ್ಕದಲ್ಲಿ ನಿಂತ್ಕೋಬೇಡಿ. ಅವರು दर्शन ಮಾಡ್ಬಿಟ್ಟು ಹಾಗೆ ಮುಂದೆ ನಡೀರಿ, ದರ್ಶನ ಮಾಡ್ಬಿಟ್ಟು ಮುಂದೆ ನಡೀರಿ. ಮತ್ತೆ दर्शन करते जाइए, आगे दर्शन करते जाइए, आगे बढ़ते जाइए और मेरे साथ जयकार बोलते की. ನಮ್ಗೆ ಏನು ಬೇಕು ಅಂತ ಕೇಳ್ಕೊಂಡು ಬರ್ಕೊಂಡ್ರೆ ಆಗುತ್ತೆ. ಸೊ ನಾನು ಬರೆದು ಇಂಗ್ಲೀಷ್ ಆಗ್ತಾ ಇದ್ದೀನಿ, ಅದೇ ಹೇಳ್ಬಾರ್ದು. ಚೆನ್ನಾಗಿದೆಯಾ? ವಾಪಸ್ ಮನೆಗೆ. ಹೆಂಡತಿ ಸಮೇತ ಗಣೇಶನ ದರ್ಶನ ಇದೆ. ಸಿದ್ಧಿ ಬುದ್ಧಿ ಆ ಕಡೆ ಇರೋದು, ಗಣೇಶನ ಇಬ್ಬರ ಹೆಂಡತಿಯರು. ಮಾತಾಜಿ ಒಳ್ಳೆ ಲಕ್ಷಣವಾಗಿದೆ. ದೇವಿ ತುಂಬಾ ಚೆನ್ನಾಗಿದೆ. ಜೈ ಆಶಾಪುರ ಮಾತಾಜಿ. ದರ್ಶನ ಆಯಿತು. ಇಲ್ಲಿ ಭೋಜನ ವ್ಯವಸ್ಥೆ ಕೂಡ ಇದೆ ಅಂತ ಹೇಳಿದ್ದಾರೆ. ವೀಕ್ ಡೇಸಲ್ಲಿ ರಶ್ ಕಡಿಮೆ, ಸಖತ್ ಜಾಸ್ತಿ ಇದೆ, ತುಂಬಾ ಚೆನ್ನಾಗಿದೆ. ಸೊ ಈಗ ಬನ್ನಿ ಭೋಜನಾಲಯ ಹೋಗೋಣ. ಕ್ಯೂ ಅನ್ಕೋತಾ ಇದ್ದೀರಾ? ಹೇಳಿ, ಅದು ಆಗ್ತದೆ. ಊಟ ಆಯಿತು.
ಸ್ವೀಟ್ ಕೊಟ್ಟಿದ್ರು, ಮಿಕ್ಸ್ಚರು, ಚಪಾತಿ, ಪೂರಿ, 2 ಥರ ಪಲ್ಯ. ಸೊ ಒಳಗಡೆ ವೀಡಿಯೋ ಮಾಡಬೇಡಿ ಅಂದರು, ಅಂದರೆ ಈಗ ಒಂದು ಸ್ವಲ್ಪ ವೀಡಿಯೋ ತೆಗೆದಿದ್ದಾಯಿತು. ರೈಸ್ ಸಾಂಬಾರು ತುಂಬಾ ರುಚಿಯಾಗಿತ್ತು. ಸೊ ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು ಇಲ್ಲಿ ಭೋಜನ ವ್ಯವಸ್ಥೆ ಇರುತ್ತೆ. ಸೊ ಈಗ ಕ್ರೌಡ್ ಕಡಿಮೆ ಆಗಿದೆ, ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆಶಾಪುರ ಮಾತಾಜಿ ಮಂದಿರ ಅಂತ ತುಂಬಾ ಚೆನ್ನಾಗಿದೆ. ನಿಯರ್ ಬನ್ನೇರುಘಟ್ಟ ರೋಡ್, ಹಿಡನ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು, ಧನ್ಯವಾದ. ಇದು ಸಮಯ ಬಂದು ಬೆಳಿಗ್ಗೆ 8:30ಇಂದ ನೈಟ್ 8 o'clock ತನಕನೂ ಇರುತ್ತೆ. ತುಂಬಾ ಚೆನ್ನಾಗಿತ್ತು. ಶುಭ ಮಧ್ಯಾಹ್ನ. ಜೈ ಆಶಾಪುರ ಮಾತಾಜಿ.